ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ PUC ಸಮಾಜಶಾಸ್ತ್ರದಲ್ಲಿ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ನೋಡಿದರೆ PUCಯ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಲೈನಪ್ ಮಾಡಿದ್ದಾರೆ. ಸೊ ಬಂದಿದ್ದಾವೆ, ಇನ್ನೂ ಕೆಲವೊಂದಿಷ್ಟು ವಿಡಿಯೋಗಳು ಬರ್ತವೆ. ಅವುಗಳು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಈ PDF ನಿಮಗೆ ಶೇರ್ ಮಾಡ್ತಾರೆ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿತ್ತು, ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿತ್ತು. ಎರಡನೇ ಪ್ರಶ್ನೆ, ಮಾನವ ಸಮಾಜ ಜೀವಿ ಅಂತ ಕರೆದವರು ಯಾರು? ಮೂರನೇ ಪ್ರಶ್ನೆ, ಅನ್ಯೋನ್ಯ ಸಂಬಂಧಗಳನ್ನು ಹೊಂದಿರುವ ಸಮೂಹ ಯಾವುದಾಗಿರ್ತದೆ? ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಾಂಗೀಕರಣದ ಹಂತ ಅಲ್ಲ? 5, ಭೌತ ಮತ್ತು ಅಭೌತ ಸಂಸ್ಕೃತಿಗಳ ನಡುವಿನ ಅಂತರವನ್ನು ಏನಂತ ಕರೀತಾರೆ ಅಂತ ಕೇಳಿದರು. ಇನ್ನು ಬಿಟ್ಟ ಸ್ಥಳಕ್ಕೆ ಬರೋಣ. ಸೊ ಬಿಟ್ಟ ಸ್ಥಳದಲ್ಲಿ ಆಲ್ರೆಡಿ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದರೆ ಕ್ಲೂಗಳನ್ನು ಕೊಟ್ಟಿರ್ತಾರೆ. ಜಸ್ಟ್ ಅವುಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ. ಕೆಳಗಡೆ ಕ್ಲೂಸ್ ಇದ್ದಾವೆ. ರಿಮೆಂಬರ್ಡ್ ವಿಲೇಜ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರು. ಆಮೇಲೆ ಜನರ ದೈನಂದಿನ ಆಚಾರ ಕ್ರಮಗಳನ್ನು ಏನಂತ ಕರೀತಾರೆ? ಲೋಕರೂಢಿ ಅಂತ ಕರೀತಾರೆ. ಇದುವರೆಗಿನ ಮಾನವ ಸಮಾಜದ ಇತಿಹಾಸ ವರ್ಗ ಸಂಘರ್ಷದ ಇತಿಹಾಸವೇ ಆಗಿದೆ ಅಂತ ಹೇಳಿದವರು ಯಾರು? ಹೊಂದಾಣಿಕೆ ವಿಧಾನ ಯಾವುದು? ಒಪ್ಪಂದ ಅಥವಾ ರಾಜ್ಯ ಅನ್ನೋದು ರೈಟ್ ಆನ್ಸರ್. ಸಾಮಾಜೀಕರಣದ ನಿಯೋಗಿ ಯಾವುದು ಅಂತ ಕೇಳಿದರು? ಶಾಲೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ರಿಮೆಂಬರ್ಡ್ ವಿಲೇಜ್ ಅಂತ ಬರೆದವರು MS ಶ್ರೀನಿವಾಸ್ ಅಂತ ಬರ್ತದೆ. ಆಮೇಲೆ ಇದುವರೆಗಿನ ಮಾನವ ಸಮಾಜದ ಇತಿಹಾಸ ವರ್ಗ ಸಂಘರ್ಷದ ಇತಿಹಾಸ ಅಂತ ಕರೆದವನು ಕಾರ್ಲ್ ಮಾರ್ಕ್ಸ್ ಅನ್ನೋದು ರೈಟ್ ಆನ್ಸರ್ ಬರ್ತದೆ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. 3 ಹಂತಗಳ ಸೂತ್ರವನ್ನು ಹೇಳಿದವರು ಯಾರು? ವಿಕಸಿತ ಸಂಸ್ಥೆ ಯಾವುದು? ಗೆಸೆಲ್ಶಾಫ್ಟ್ ಯಾರು? ಸಂಘರ್ಷ, ಕೊಲೆರೆ. ಸೊ ಇವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಹೊಂದಾಣಿಕೆಯನ್ನು ಮಾಡಿ ಹೊಂದಿಸಿ ಮಾಡಿ ಬರಿಬೇಕಿತ್ತು. 5 ಮಾರ್ಕ್ಸ್ಗೆ ಕ್ವಶನ್ಸು. ಇನ್ನು 1 ಅಂಕದಲ್ಲಿ 5 ಪ್ರಶ್ನೆಗಳಿರ್ತವೆ. ಸೊ ಪ್ರತಿ ಸರಿ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಸೋಷಿಯಾಲಜಿ ಎಂಬ ಪದವನ್ನು ಯಾವ ವರ್ಷದಲ್ಲಿ ಪರಿಚಯವನ್ನು ಮಾಡಿದರು? ಸಮುದಾಯಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರು. ಗ್ರಾಮೀಣ ಸಮುದಾಯ, ನಗರ ಸಮುದಾಯ ಬರೀರಿ. ಇನ್ನು ಸಾಮಾಜಿಕ ಪ್ರಕ್ರಿಯೆ ಒಂದು ಪ್ರಕಾರವನ್ನು ಬರೀರಿ. ಉದಾತ್ತೀಕರಣ ಅಂದ್ರೇನು? ಸಂಸ್ಕೃತಿ ಗಳಿಸಿದ ಗುಣವೇ ಅಂತ ಏನು ಮಾಡಿದ್ದಾರೆ ಕೇಳಿದರು. ಇಲ್ಲಿ ಉದಾತ್ತೀಕರಣ ಆಗಿರ್ಬೋದು, ಜಾಗತೀಕರಣ ಆಗಿರ್ಬೋದು ಮತ್ತು ಖಾಸಗೀಕರಣ ಆಗಿರ್ಬೋದು. ಅವೆಲ್ಲ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸ್ಗಳು. ಇನ್ನು 2 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಟೋಟಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು, 2 ರಿಂದ 3 ವಾಕ್ಯಗಳಲ್ಲಿ. ಇಲ್ಲಿ ಒಂದು ಟ್ರಿಕ್ಸ್ ಏನಪ್ಪ ಅಂತಂದರೆ, ಯಾವ ಪ್ರಶ್ನೆಗಳಿಗೆ ಉತ್ತರಗಳು ಚೆನ್ನಾಗಿ ಪಾಯಿಂಟ್ಸ್ ಬರ್ತಾವಲ್ಲ, ಸೊ ಚೆನ್ನಾಗಿ ಪಾಯಿಂಟ್ಸ್ ಯಾವಿದಾವಲ್ಲ ಅವುಗಳನ್ನು ನೀವೇನು ಮಾಡಿರಿ, ಚಾಯ್ಸ್ ಮಾಡಿ ಬರೀರಿ. ಸೊ ನಿಮಗೆ 2ಕ್ಕೆ 2 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಆರಾಮಾಗಿ ಸಿಗ್ತದೆ. ಹೊಟ್ಟೆ ಗಡಿಬಿಡಿ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿ ಸಾರಿ ಕೇಳ್ತಾರೆ ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸ್ಪೆನ್ಸರ್ ಅವರ ಸಮಾಜದ 2 ವಿಧಗಳನ್ನು ಬರೀರಿ. ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸ್ರಿ. ಸಮಾಜವು ಗತಿಶೀಲವಾದದ್ದು ಅಂತ ಏಕೆ ಹೇಳ್ತಾರೆ? ಗ್ರಾಮ ಸಮುದಾಯ ಅಂದರೆ ಏನು? ಸಾಮಾಜಿಕ ನಿಯಂತ್ರಣದ 2 ಪ್ರಕಾರಗಳನ್ನು ಬರೀರಿ. ಸಹಕಾರದ 2 ಅನುಕೂಲ. ಸ್ವಾಂಗೀಕರಣ ಅಂದರೆ ಏನು? ಇಡಿಪಲ್ ಕಾಂಪ್ಲೆಕ್ಸ್ ಅಂದ್ರೇನು ಅಂತ ಕೇಳಿತ್ತು. ಸುಮಾರು 8-9 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಏನು ಮಾಡಿದರು ಕೇಳಿದರು, ಪಾಯಿಂಟ್ಸ್ ಇರೋ ಪ್ರಶ್ನೆಗಳನ್ನು ಬರೀರಿ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. 15 ವಾಕ್ಯ ಅಂತ ಕೇಳಿದ್ದಾರೆ. ಸೊ ಮಿನಿಮಮ್ ನೀವು ಎಷ್ಟು ಬರೀಬೇಕಪ್ಪ ಅಂದರೆ 1 ರಿಂದ 1.5 ಪೇಜ್ ಬರೀಲೇಬೇಕು. ಓಕೆ, ಸೊ 1 ರಿಂದ 1.5 ಪೇಜ್ ಬರೀಬೇಕಾದ್ರೆ ಇಲ್ಲಿನೂ ಕೂಡ ಫಸ್ಟ್ ಏನು ಬರೀತೀರಿ, PTK ಬರೀಬೇಕಾಗ್ತದೆ. ಓಕೆನಾ? ಆಮೇಲೆ ವಿಷಯದ ನಿರೂಪಣೆ ಮಾಡಬೇಕು. ಇಟ್ ಮೀನ್ಸ್ ಆ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬರೀಬೇಕು. ಲಾಸ್ಟ್ ಏನು ಬರೀತೀರಪ್ಪ ಅಂದ್ರೆ ಉಪಸಂಹಾರವನ್ನು ಬರೀಬೇಕು. ಸೊ ಈ ಥರ 1 ರಿಂದ 1.5 ಪೇಜಲ್ಲಿ ನಿಮ್ಮ ಉತ್ತರಗಳನ್ನು ಏನು ಮಾಡಬೇಕು, 5 ಅಂಕಕ್ಕೆ ಬರೀಬೇಕು. ಸಮಾಜಶಾಸ್ತ್ರದ ಉಗಮದಲ್ಲಿ ಅವಳಿ ಕ್ರಾಂತಿಗಳ ಪಾತ್ರ ಪ್ರತಿ ಸರಿ ಕೇಳ್ತಾರೆ, ಅದನ್ನು ನೋಡಿ. ಇನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅಗಸ್ಟ್ ಕೋಮ್ಟ್ರವರ ಕೊಡುಗೆಗಳನ್ನು ಕೇಳಿದರು. ಪಾತ್ರ, ಕೊಡುಗೆ ಎಲ್ಲ ಒಂದೇ ಬರ್ತದೆ. ಇನ್ನು ಸಂಸ್ಥೆಯ ಯಾವುದಾದರೂ 5 ಲಕ್ಷಣ ಬರೀರಿ. ಸಮುದಾಯದ ಮೂಲಾಂಶಗಳನ್ನು ಬರಲಿಕ್ಕೆ ಕೇಳಿದರು. ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳು, ಸ್ಪರ್ಧೆಯ ಪ್ರಕಾರ ಕೇಳಿದ್ದಾರೆ. ಸಂಘರ್ಷದ ಅನಾನುಕೂಲ ಕೇಳಿದ್ದಾರೆ. ಸಾಮಾಜೀಕರಣವನ್ನು ಒಂದು ಕಲಿಕೆಯ ಪ್ರಕ್ರಿಯೆಯಾಗಿ ಪರಿಶೀಲಿಸ್ರಿ.
ಸಂಸ್ಕೃತಿಯ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿನೂ ಕೂಡ ನೀವೇನು ಮಾಡಬೇಕು, ಹೆಚ್ಚು ಪಾಯಿಂಟ್ಸ್ಗಳು ಯಾವಿದಾವಲ್ಲ ಅವುಗಳನ್ನು ತಗೋರಿ. ಸೊ ಚೆನ್ನಾಗಿ ಪಾಯಿಂಟ್ಸ್ ಬರಬೇಕು. ಆಮೇಲೆ 5ಕ್ಕೆ 5 ಮಾರ್ಕ್ಸ್ ಬರ್ತಕ್ಕಂಥ ಪ್ರಶ್ನೆಗಳನ್ನ ನೀವೇನು ಮಾಡಬೇಕು, ಚಾಯ್ಸ್ ಮಾಡಬೇಕು. ಹಾಗಾದರೆ ನಿಮಗೆ ಖಂಡಿತವಾಗಿ ಅಂಕಗಳು ಸಿಕ್ಕೇ ಸಿಗ್ತವೆ. ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಇಲ್ಲಿ ಕೇವಲ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಇಲ್ಲಿ ಮಿನಿಮಮ್ 3 ಪೇಜ್ ಆದರೂ ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಸೊ ಇಲ್ಲಿನೂ ಕೂಡ 3 ಪೇಜಲ್ಲಿ ಫಸ್ಟ್ ನೀವೇನು ಬರೀತೀರಿ, PTK ಬರೀತೀರಿ. ಆಮೇಲೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನು ವಿವರಣೆ ಮಾಡ್ತೀರಿ, ಮುಖ್ಯಾಂಶಗಳ ವಿವರಣೆ ಮಾಡ್ತೀರಿ. ಲಾಸ್ಟ್ ಏನು ಬರೀತೀರಪ್ಪ ಅಂದರೆ ಉಪಸಂಹಾರವನ್ನು ಬರೀತೀರಿ. ಸೊ ಈ ಥರ ನೀವೇನು ಮಾಡಬೇಕು, ಉತ್ತರಗಳನ್ನು ಕೊಡಬೇಕು. ಸಮಾಜಶಾಸ್ತ್ರದ ಉಪಯೋಗಗಳು, ಸಮಾಜಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಪ್ರತಿ ಸಾರಿ ಕ್ವಶನ್ ಕೇಳ್ತಾರೆ, ಅದನ್ನು ಚೆನ್ನಾಗಿ ಕಲ್ಕೊಂಡೋಗಿ. ಇನ್ನು ಸಮಾಜ ಅಂದ್ರೇನೇ ಏನು, ಸಮಾಜದ ಲಕ್ಷಣಗಳನ್ನು ಕೇಳಿದರು. ಹೊಂದಾಣಿಕೆ ಅಂದ್ರೇನು, ಹೊಂದಾಣಿಕೆ ವಿವಿಧ ವಿಧಾನಗಳನ್ನು ಕೇಳಿದ್ದಾರೆ. ಸಾಮಾಜೀಕರಣದಲ್ಲಿ ವಿಭಿನ್ನ ನಿಯೋಗಿಗಳು ನಿರ್ವಹಿಸುವ ಪಾತ್ರ ಅಂತ ಕೇಳಿದರು. ಕುಟುಂಬ, ಶಾಲೆ, ಸಮೂಹ, ಮಾಧ್ಯಮಗಳು, ನೆರೆಹೊರೆಯವರು, ಸಮವಯಸ್ಕರು ಎಲ್ಲರೂ ಬರ್ತಾರೆ. ಪ್ರತಿಯೊಬ್ಬರ ಬಗ್ಗೆ ಒಂದು 5-10 ಸಾಲು ಬರೆದ್ರೂ ಕೂಡ ನಿಮ್ಮದು ಕೆಲಸ ಆಗ್ತದೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಯೂಸ್ ಆಗ್ತಕ್ಕಂಥ ಸೋಷಿಯಾಲಜಿಯಲ್ಲಿ ಪ್ರತಿ ಸಾರಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ರಿ. ಖಂಡಿತವಾಗಿ ಏನಾಗ್ತಪ್ಪ ಅಂದ್ರೆ ರಿಪೀಟ್ ಆಗ್ತಾವೆ. ಸೊ ಮತ್ತೆ ನಾನು ಸಿಗ್ತೀನಿ. ಸೊ ಇದರದೇ ಆಗಿರ್ತಕ್ಕಂಥ ಉತ್ತರಗಳ ವಿಡಿಯೋಗಳಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.